ಜಿಲ್ಲೆಯಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊನ್ನಂಪೇಟೆ ತಾಲೂಕಿನ ಕುಟ್ಟಾ ಗ್ರಾಮದಲ್ಲಿ ಅತ್ಯಾಚಾರ ಆಗಿರೋದು. ಕೊಡಗು ಜಿಲ್ಲೆಯಲ್ಲಿ ವಿದೇಶಿ ಮಹಿಳೆ ಟೂರ್ಗೆ ಅಂತ ಬಂದಿರ್ತಾರೆ. ಪೊನ್ನಂಪೇಟೆ ತಾಲೂಕಿನ ಕುಟ್ಟಾ ಗ್ರಾಮದಲ್ಲಿ ಹೋಮ್ ಸ್ಟೇಯಲ್ಲಿ ಅತ್ಯಾಚಾರ ಆಗಿರೋದು. ಅಮೆರಿಕದ ಮಹಿಳೆ ಮೇಲೆ ಹೋಮ್ ಸ್ಟೇನಲ್ಲೇ ರೇಪ್ ಆಗಿದೆ. ಏಕಾಂಗಿಯಾಗಿ ಪ್ರವಾಸಕ್ಕೆ ಸೋಲೋ ಟ್ರಿಪ್ ಅಂತ ಈ ವಿದೇಶಿ ಮಹಿಳೆ ಇಲ್ಲಿಗೆ ಬಂದಿರ್ತಾರೆ. ದೇವಿ ವಿಲ್ಲಾ ಹೆಸರಿನ ಹೋಮ್ ಸ್ಟೇಯಲ್ಲಿ ಏಕೆ ತಂಗಿರೋದು. ಸೊ ಆ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳೇ ಅತ್ಯಾಚಾರ ಎಸಗಿದ್ದಾರೆ. ಏಪ್ರಿಲ್ 12 ತಡವಾಗಿ ಬೆಳಕಿಗೆ ಬಂದಿದೆ. ಕೂಲ್ ಡ್ರಿಂಕ್ಸ್ ನಲ್ಲಿ ಮತ್ತು ಬರುವಂತಹ ಔಷಧವನ್ನ ಮಿಕ್ಸ್ ಮಾಡಿ ಆಕೆಗೆ ಕುಡಿಸಿ ಅದಾದ್ಮೇಲೆ ಅತ್ಯಾಚಾರ ಮಾಡಲಾಗಿದೆ. 3 ದಿನ ಹೋಮ್ ಸ್ಟೇನಲ್ಲಿ ಇರಿಸಿಕೊಂಡ ಆ ಹೋಮ್ ಸ್ಟೇನ ಅದಾದ ಮೇಲೆ ವಿದೇಶಿ ಮಹಿಳೆ ಮೈಸೂರಿಗೆ ಹೋಗಿ ದೂರನ್ನ ಕೊಟ್ಟಿದ್ದಾಳೆ. ಈಕೆ ಏಪ್ರಿಲ್ 12ರಂದು ಅತ್ಯಾಚಾರ ಆಗುತ್ತೆ. 3 ದಿನ ಹೋಮ್ ಸ್ಟೇ ಮಾಲೀಕ ಅಲ್ಲೇ ಹೋಮ್ ಸ್ಟೇಲಿ ಆಕೆಯನ್ನ ಇರಿಸ್ಕೊಂಡಿರ್ತಾನೆ. ಅದಾದ್ಮೇಲೆ ಆ ಮಹಿಳೆ ಏನ್ ಮಾಡ್ತಾಳೆ, ಮೈಸೂರಿಗೆ ಹೋಗ್ತಾಳೆ. ಕುಟ್ಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಮೈಸೂರಿಗೆ ಹೋಗಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾಳೆ. ಅದಾದ ಮೇಲೆ ಕುಟ್ಟಾ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅತ್ಯಾಚಾರ ಆರೋಪಿ ಹಾಗೂ ಹೋಮ್ ಸ್ಟೇ ಮಾಲೀಕನನ್ನ ಬಂಧನ ಮಾಡಲಾಗಿದೆ. ಪ್ರಕರಣದ ಬಗ್ಗೆ ಹೋಮ್ ಸ್ಟೇ ಮಾಲೀಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಹೀಗೆ ಸೋಲೋ ಟ್ರಿಪ್ ಅಂತ ಬಂದಿರ್ತಾಳೆ. ಸೋಲೋ ಟ್ರಿಪ್ ಅಂತಂದ್ರೆ ಏಕಾಂಗಿಯಾಗಿ ದೇಶವನ್ನ ಸುತ್ತುವಂಥದ್ದು. ಅದೇ ರೀತಿ ಈ ಭಾಗಕ್ಕೆ ಬಂದಿರ್ತಾಳೆ. ಈ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇವಿ ಹೋಮ್ ಸ್ಟೇಯಲ್ಲಿ ತಂಗೋಕ್ ಹೋದಂತಹ ಸಂದರ್ಭದಲ್ಲಿ ಜ್ಯೂಸ್ ನಲ್ಲಿ ಮತ್ತು ಬರುವಂತಹ ಔಷಧಿಯನ್ನ ಬೆರೆಸಿ ಕೂಡಿಸಿ ಅತ್ಯಾಚಾರ ಮಾಡಿದ್ದಾನೆ ಆ ಹೋಮ್ ಸ್ಟೇ ಮಾಲೀಕ. ಕೊಡಗಿನಲ್ಲಿ ಅಮೆರಿಕ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರೇಪ್ ಬಗ್ಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು SOPಯನ್ನ ಸರ್ಕ್ಯುಲೇಟ್ ಮಾಡಿದ್ದೀವಿ. ಈ ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ. ವಿದೇಶಿಗರ ಮೇಲೆ ರೇಪ್ ಆದಾಗ ಕೆಟ್ಟ ಹೆಸರು ನಮ್ಮ ಕರ್ನಾಟಕಕ್ಕೆ ಬರುತ್ತೆ. ಪೊಲೀಸರು ಜಾರ್ಖಂಡ್ನ ಎಲ್ಲರನ್ನು ಕೂಡ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಹೀಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಈ ಹೋಮ್ ಸ್ಟೇಗಳಿಗೆಲ್ಲ ಈಗಾಗಲೇ ಒಂದು SOPಯನ್ನ ನಾವೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೇವೆ. ಇದೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ ನಮ್ಮ SOP ಸರ್ಕ್ಯುಲೇಟ್ ಮಾಡಿರೋದು. ಅವರು ಅದರ ಪ್ರಕಾರ ಕ್ರಮ ಮಾಡಬೇಕು. ಯಾರು ಆ ವ್ಯಕ್ತಿ ನಡೆಸ್ತಕ್ಕಂಥವರು, ಹೋಮ್ ಸ್ಟೇ ನಡೆಸೋರು ಮತ್ತು ಅವರಿಗೆ ಲೈಸೆನ್ಸ್ ಇದೆಯಾ, ಅವರು ಏನೇನು ಕ್ರಮ ತಗೊಳ್ಬೇಕು ಒಂದು ಹೋಮ್ ಸ್ಟೇ ಮಾಡಬೇಕಾದ್ರೆ ಅನ್ನೋದೆಲ್ಲ ನಾವು SOPಯನ್ನು ಕೊಟ್ಟಿರ್ತೀವಿ. ಅದನ್ನು ಮೀರಿ ಇಂಥ ಘಟನೆಗಳಾದಾಗ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ಗೊತ್ತಾದ ತಕ್ಷಣ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಕಾನೂನು ಪ್ರಕಾರ ಇನ್ಮೇಲೆ ಅವ್ರಿಗೆ ಕ್ರಮ ತಗೊಳ್ತಾರೆ. ಆದರೂ ಇದು ಇಂಥದ್ದು ಒಳ್ಳೆಯ ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಒಳ್ಳೆಯ ಸಂದೇಶವನ್ನು ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹೊರಗಿನಿಂದ ಬಂದಂಥವ್ರು ಫಾರಿನರ್ಸ್ ಏನು ಸಂದೇಶ ಹೋಗುತ್ತೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಎಂಥ ಸಮಾಜ ಇದು ಸಂದೇಶ ಹೋಗುತ್ತೆ. ಅದಕ್ಕಾಗಿ ಇಂಥದ್ದನ್ನು ಭಾಳ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ತಗೋಬೇಕು. ನಾವು ತಗೊಳ್ತಾ ಇದ್ದೀವಿ. ಘಟನೆ ಆದಮೇಲೆ ಅದನ್ನು ಮುಚ್ಚು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಪೊಲೀಸಿಗೆ ಗೊತ್ತಾದ ತಕ್ಷಣ ಅವ್ರನ್ನ ಈಗ ಸೆಕ್ಯೂರ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಇದೆಲ್ಲ ಕೊಟ್ಟಿದ್ದಾರೆ. ಜಾರ್ಖಂಡ್ನವರು ಅಂತ ಹೇಳ್ತಿದ್ದಾರೆ. ಬಟ್ ಅದು ವೆರಿಫೈ ಮಾಡಬೇಕು. ಅಲ್ಲ, ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ. ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜು, ಈ ವಿದೇಶಿ ಮಹಿಳೆ ಭಾರತಕ್ಕೆ ಯಾವಾಗ ಬಂದಿರ್ತಾರೆ, ಕರ್ನಾಟಕಕ್ಕೆ ಎಕ್ಸಾಕ್ಟ್ಲಿ ಯಾವ ದಿನಾಂಕದಂದು ಬರ್ತಾರೆ, ಅದ್ರ ಜೊತೆಗೆ ಅತ್ಯಾಚಾರ ಮಾಡಿದಂತಹ ವ್ಯಕ್ತಿ ಎಕ್ಸಾಕ್ಟ್ಲಿ ಯಾರು, ಯಾವ ಊರ್ನವನು? ಧನುಶ್ರೀ, ಈ ಒಂದು ಘಟನೆ ನಡೆದಿರುವಂತಹದ್ದು ಇದೇ ತಿಂಗಳ 12ನೇ ತಾರೀಕಿನಂದು. ಆದರೆ ತಡವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಅಮೆರಿಕ ಮೂಲದ ಮಹಿಳೆ ಒಬ್ಬಂಟಿಯಾಗಿ ಈ ಒಂದು ದೇಶವನ್ನು ಸುತ್ತೋಕೆ ಅಂತ ಬರ್ತಾಳೆ. ಅದರಂತೆ ಆಕೆ ಮಡಿಕೇರಿಗೂ ಕೂಡ ಅಷ್ಟೇ ಇದೇ ತಿಂಗಳ 11ನೇ ತಾರೀಕಿನಂದು ಮಡಿಕೇರಿಗೆ ಹೋಗ್ತಾಳೆ. ಮಡಿಕೇರಿಗೆ ಹೋಗಿ ಅಲ್ಲಿ ದೇವಿ ಹೋಮ್ ಸ್ಟೇ ಅಂತ ಒಂದು ಪ್ಲೇಸ್ ಏನಿತ್ತು ಅಲ್ಲಿ ಕೂಡ ಅಷ್ಟೇ ಆಕೆ ಒಂದು ರಾತ್ರಿ ಕಳೆದಿರ್ತಾರೆ. ಆ ಒಂದು ರಾತ್ರಿ ಇದ್ದಂತಹ ವೇಳೆಯಲ್ಲಿ ಆಕೆಗೆ ಮತ್ತು ಬರೆಸುವಂತಹ ಔಷಧಿ ಅಂದರೆ ಕೊಟ್ಟು ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಈಗಾಗಲೇ ಆ ಮಹಿಳೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಆಕೆ ಕೂಲ್ ಡ್ರಿಂಕ್ಸ್ನಲ್ಲಿ ಒಂದು ರೀತಿ
ಮತ್ಬರುವಂಥದ್ದನ್ನು ಹಾಕ್ಬಿಟ್ಟು ಆಕೆ ತದನಂತರ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಆದಂಥ ಬಳಿಕ ನೆಕ್ಸ್ಟ್ ಡೇ ಅಂದರೆ ಇದೇ ತಿಂಗಳ 13ನೇ ತಾರೀಕಿನಂದು ಆಕೆಯನ್ನು ಮನವೊಲಿಸುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಹೋಮ್ ಸ್ಟೇನ ಮಾಲೀಕ ಮತ್ತು ಸಿಬ್ಬಂದಿಯಿಂದ ನಡೆಯುತ್ತೆ. 3 ದಿನಗಳ ಕಾಲ 3 ಹೋಮ್ ಸ್ಟೇಗಳಲ್ಲಿ ಆಕೆಯನ್ನು ಇಟ್ಕೊಂಡು ಮನವೊಲಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ದೂರು ಕೊಡಬೇಡಿ ಅಂತಲೂ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇದಾಂತ ಬಳಿಕ ಎಗೈನ್ ಆಕೆ 3 ದಿನಗಳು ಬಿಟ್ಟಂಥ ಬಳಿಕ ಮೈಸೂರಿಗೆ ವಾಪಸ್ ಬರ್ತಾರೆ. ಮೈಸೂರಿಗೆ ಬಂದು ಅಲ್ಲಿ ಪೊಲೀಸರ ಮುಂದೆ ಆಕೆಗೆ ಆದಂಥ ಅನ್ಯಾಯದ ಬಗ್ಗೆ ಮತ್ತು ಅತ್ಯಾಚಾರದ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಕುಟ್ಟ ಅನ್ನುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಟ್ಟು ತಕ್ಷಣವೇ ಈ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡುವಂತೆ ಮೈಸೂರಿನ ಪೊಲೀಸರು ಕೂಡ ಅಷ್ಟೇ ಸೂಚನೆಯನ್ನು ಕೊಡ್ತಾರೆ. ಅದರಂತೆ ಕುಟ್ಟ ಪೊಲೀಸರು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ FIR ಅನ್ನು ಮಾಡಿಕೊಂಡು ಆ ಒಂದು ಮಹಿಳೆ ಹೇಳಿಕೆಯನ್ನು ಕೂಡ ಪಡ್ಕೊಂಡು ಸದ್ಯಕ್ಕೆ 2 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಒಂದು ದೇವಿ ಹೋಮ್ ಸ್ಟೇನ ಮಾಲೀಕನನ್ನು ಕೂಡ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೊಬ್ಬ ಅಲ್ಲಿನ ಕೆಲಸ ಮಾಡ್ತಿದ್ದ ಸ್ಟಾಫ್ ಇಬ್ಬರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡು ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಆ ಒಂದು ಮಾಲೀಕ ಏನಿದೆ ಆತ ಮೂಲತಃ ಜಾರ್ಖಂಡ್ನವನು ಅಂತಲೂ ಕೂಡ ಈಗಾಗಲೇ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಆರೋಪಿಯ ಹಿನ್ನೆಲೆ ಬಗ್ಗೆ ಕೂಡ ಅಷ್ಟು ಈಗಾಗಲೇ ಪೊಲೀಸರು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜಾರ್ಖಂಡ್ನಿಂದ ಯಾವಾಗ ಆತ ಮಡಿಕೇರಿಗೆ ಬಂದ, ಇಲ್ಲಿ ಎಷ್ಟು ವರ್ಷಗಳಿಂದ ಹೋಮ್ ಸ್ಟೇ ಮಾಡ್ತಿದ್ದಾನೆ, ನಿಜಕ್ಕೂ ಕೂಡ ಹೋಮ್ ಸ್ಟೇಯಲ್ಲಿರುವಂಥ CCTV ಫುಟೇಜಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಕೇವಲ ವಿದೇಶಿ ಈ ಮಹಿಳೆಗೆ ಅಷ್ಟೇನಾ ಅಥವಾ ಬೇರೆಯವರಿಗೂ ಕೂಡ ಇದೇ ರೀತಿ ಏನಾದರೂ ಈತ ಮಾಡಿದಾನ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿ ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.